केसीएन में आपका स्वागत है। मैं किंग हमीद। ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿ ಮತ್ತು ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅಬ್ದುಲ್ ಮಜೀದ್ SDPIಯ ರಾಜ್ಯ ಅಧ್ಯಕ್ಷ, ನಮ್ಮ ಜೊತೆ ಅಮ್ಜದ್ ಖಾನ್ ನಮ್ಮ ರಾಜ್ಯ ಸಮಿತಿ ಸದಸ್ಯರು, ರಫತ್ ಖಾನ್ ನಮ್ಮ ಜಿಲ್ಲಾ ಅಧ್ಯಕ್ಷರು ಮೈಸೂರು, ಎಸ್ ಸ್ವಾಮಿ ಮಾಜಿ ಕಾರ್ಪೊರೇಟರ್ ಮತ್ತು ಜಿಲ್ಲಾ ಉಪಾಧ್ಯಕ್ಷರು ಮೈಸೂರು ಜಿಲ್ಲಾ ಸಮಿತಿ, ಫರ್ದೀನ್ ಅಹ್ಮದ್ ಜಿಲ್ಲಾ ಕಾರ್ಯದರ್ಶಿ ಮೈಸೂರು. ಇವತ್ತು ಈ ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ 6ನೇ ರಾಜ್ಯ ಪ್ರತಿನಿಧಿ ಸಭೆ ನಾಳೆ ಮತ್ತು ನಾಡಿದ್ದು ಅಂದರೆ ನವೆಂಬರ್ 25 ಮತ್ತು 26 ಮೈಸೂರಿನ ಏನು ರಿಂಗ್ ರಸ್ತೆಯಲ್ಲಿರುವ ವೈಟ್ ಪ್ಯಾಲೇಸ್ ಸಭಾಂಗಣದಲ್ಲಿ 2 ದಿನಗಳ ಕಾಲ ನಡೆಯಲಿದೆ. ಇದು ಏನು ರಾಜ್ಯ ಪ್ರತಿನಿಧಿ ಸಭೆ ಅಂತ ಹೇಳಿದ್ರೆ, ಸ್ಟೇಟ್ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ ಪ್ರತಿ ಪಕ್ಷದ ಏನು ಪದಾಧಿಕಾರಿಗಳ ವ್ಯವಸ್ಥೆ ಇದೆ, ನಮ್ಮಲ್ಲಿ ಸ್ಟ್ರಕ್ಚರ್ ಇದೆ, ಅದು ಪ್ರತಿ 3 ವರ್ಷದ ಅವಧಿ ಇರ್ತದೆ. ನಾಯಕತ್ವದ ಅವಧಿ 3 ವರ್ಷ ಅವಧಿಯಾಗಿರ್ತದೆ. ಪ್ರತಿ 3 ವರ್ಷಕ್ಕೊಮ್ಮೆ ಆಂತರಿಕ ಚುನಾವಣೆ ನಡೀತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತನ್ನ ನಾಯಕತ್ವವನ್ನು ಆಂತರಿಕ ಚುನಾವಣೆಯ ಮೂಲಕ ಆರಿಸಬೇಕು ಅಂತ ಹೇಳಿ. SDPI ಜೂನ್ 21, 2009 ಆರಂಭ ಆದಂಥ ಪಕ್ಷ ಇವತ್ತಿನವರೆಗೆ ತನ್ನ ಪದಾಧಿಕಾರಿಗಳನ್ನು ಆಂತರಿಕ ಚುನಾವಣೆಯ ಪ್ರಕ್ರಿಯೆಯ ಮೂಲಕ ಆಯ್ಕೆ ಮಾಡಿಕೊಳ್ತಾ ಬಂದಿದೆ. ಈ ಏನು 6ನೇ ರಾಜ್ಯ ಪ್ರತಿನಿಧಿ ಸಭೆ ಏನಿದೆ, ಇದು ಮುಂದಿನ 3 ವರ್ಷಕ್ಕೆ ಹೊಸ ನಾಯಕತ್ವವನ್ನು ಆರಿಸುವಂಥ ಒಂದು ಪ್ರಕ್ರಿಯೆ ಇರುವಂತಹ ಒಂದು ಪ್ರತಿನಿಧಿ ಸಭೆ ಆಗಿರ್ತದೆ. ಇದರಲ್ಲಿ ಕಳೆದ 3 ವರ್ಷ ಅವಧಿಯಲ್ಲಿ ಪಕ್ಷ ನಡೆಸಿದಂಥ ಹೋರಾಟಗಳು, ಪಕ್ಷ ನಡೆದಿದಂಥ ಜನಪಯೋಗಿ ಕಾರ್ಯಕ್ರಮಗಳು, ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಿಕೊಂಡಂತಹ ಎಲ್ಲ ಜನಪರ ಹೋರಾಟಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ಸಮಾವೇಶಗಳಿರ್ಬೋದು, ಇದೆಲ್ಲದರ ಅವಲೋಕನ ನಡೀತದೆ. ವರದಿ ಮಂಡನೆ ಆಗ್ತದೆ, ಆನಂತರ ಅವಲೋಕನ ಇರ್ತದೆ. ಆನಂತರ ವಿವಿಧ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆಗಳಿರ್ತದೆ. ಮುಂದಿನ 3 ವರ್ಷಗಳ ಕಾಲ ಈ ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋಂತಹ ವಿವಿಧ ಚರ್ಚೆಗಳು ಕೂಡ ಇದರಲ್ಲಿ ಒಳಗೊಳ್ಳುತ್ತೆ. ಈ ಸಮಾವೇಶ ನವೆಂಬರ್ 25 ಸೋಮವಾರ ದಿನ ಬೆಳಿಗ್ಗೆ 10 ಗಂಟೆಗೆ ಧ್ವಜಾರೋಹಣದ ಮೂಲಕ, ಪಕ್ಷದ ಧ್ವಜಾರೋಹಣದ ಮೂಲಕ ಆರಂಭ ಆಗ್ತದೆ. ಈ ಧ್ವಜಾರೋಹಣವನ್ನು ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ಅವರು ನೆರವೇರಿಸ್ತಾರೆ. ಅನಂತರ 10:30 ಗಂಟೆಗೆ ಸಮಾವೇಶ ಪ್ರಾರಂಭ ಆಗ್ತದೆ. ಈ ಸಮಾವೇಶದ ಪ್ರತಿನಿಧಿ ಸಭೆಯ ಉದ್ಘಾಟನೆಯನ್ನು ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ BM ಕಾಂಬ್ಳೆ ರವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ BM ಕಾಂಬ್ಳೆ. ಅದೇ ರೀತಿ ಈ 2 ದಿನಗಳ ವಿವಿಧ ಪ್ರಕ್ರಿಯೆಗಳು, ವಿವಿಧ ಕಾರ್ಯಕ್ರಮಗಳು, ವಿವಿಧ ಚರ್ಚಾಗೋಷ್ಠಿಗಳು, ಚುನಾವಣಾ ಪ್ರಕ್ರಿಯೆ ಎಲ್ಲವನ್ನು ನಡೆಸಿಕೊಡ್ಲಿಕ್ಕೆ ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ
ಮತ್ತು ಕರ್ನಾಟಕದ ಉಸ್ತುವಾರಿಯಾದಂತಹ ಅಬ್ದುಲ್ ಮಜೀದ್ ಫೈಜೀರ್ ಅವರು ಕೂಡ ಆಗಮಿಸ್ತಾರೆ. ಅವರೊಂದಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಇಲಿಯಾಸ್ ತುಂಬೇರ್ ಅವರು, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆದಂತಹ ಅಶ್ರಫ್ ರವರು, ಅದೇ ರೀತಿ ರಾಷ್ಟ್ರೀಯ ಕಾರ್ಯದರ್ಶಿ ಆದಂಥ ಅಲ್ಫೋನ್ಸೋ ಫ್ರಾಂಕೋರವರು ಮತ್ತು ರಾಷ್ಟ್ರೀಯ ಕಾರ್ಯದರ್ಶಿ ಆದಂಥ ರಿಯಾಜ್ ಪರಂಗಿಪೇಟೆ ಅವರು ಮುಂತಾದ ರಾಷ್ಟ್ರೀಯ ನಾಯಕರು ಕೂಡ ಇಲ್ಲಿ ಭಾಗವಹಿಸಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಈ ರಾಜ್ಯ ಪ್ರತಿನಿಧಿ ಸಭೆಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ದೇವನೂರು ಪುಟ್ಟನಂಜಯ್ಯನವರು, ಅದೇ ರೀತಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಭಾಸ್ಕರ್ ಪ್ರಸಾದ್ ರವರು ವಿವಿಧ ವಿಷಯಗಳನ್ನು ಅವರು ಮಂಡಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಂದ ಪಕ್ಷದ ಜಿಲ್ಲಾ ನಾಯಕತ್ವದಲ್ಲಿರುವಂತಹ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಎಸ್ಡಿಪಿಐ ಪಕ್ಷ ಸಂಘಟನಾತ್ಮಕವಾಗಿ 31 ಜಿಲ್ಲೆಗಳಿದೆ. 31 ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಸಮಿತಿ ಇದೆ. ಆದರೆ ಸಂಘಟನಾತ್ಮಕಗೋಸ್ಕರ ಕೆಲವು ಜಿಲ್ಲೆಗಳನ್ನು ನಾವು ವಿಭಜಿಸಿ 2 ಜಿಲ್ಲೆಗಳನ್ನಾಗಿ ಕೂಡ ಮಾಡಿದ್ದೀವಿ. ಹಾಗಾಗಿ ಸಂಘಟನಾತ್ಮಕವಾಗಿ 34 ಜಿಲ್ಲೆಗಳನ್ನ ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ದಕ್ಷಿಣ ಕನ್ನಡ ನಗರ ಮತ್ತು ಗ್ರಾಮಾಂತರ ಅಂತ 2 ಜಿಲ್ಲೆ ಮಾಡಿದ್ದೀವಿ. ರಾಯಚೂರು ಗ್ರಾಮಾಂತರ ಮತ್ತು ನಗರ ಅಂತೇಳಿ 2 ಜಿಲ್ಲೆಗಳನ್ನು ನಾವು ವಿಂಗಡಿಸಿದ್ವಿ. ಬೆಂಗಳೂರಲ್ಲೂ ಕೂಡ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಅನ್ನುವಂಥದ್ದನ್ನು ಕೂಡ ನಾವು ವಿಂಗಡಿಸಿದ್ದೇವೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಂದ ಜಿಲ್ಲಾ ನಾಯಕತ್ವ ಅಂದರೆ ಜಿಲ್ಲಾ ಸಮಿತಿ ಅವರು ಭಾಗವಹಿಸ್ತಾರೆ. ಅದೇ ರೀತಿ ನಮ್ಮ ಪಕ್ಷದ ಮಹಿಳಾ ಘಟಕ ವುಮೆನ್ ಇಂಡಿಯಾ ಮೂವ್ಮೆಂಟ್ನ ರಾಜ್ಯ ಸಮಿತಿ ಸದಸ್ಯರುಗಳು ಕೂಡ ಇದರಲ್ಲಿ ವಿಶೇಷವಾಗಿ ಭಾಗವಹಿಸ್ತಾರೆ. ಮತ್ತೆ ನಮ್ಮ ಪಕ್ಷದಿಂದ ಆಯ್ಕೆಯಾದಂಥ ಅಂದರೆ ನಮ್ಮ ಪಕ್ಷದ ಬೆಂಬಲಿತ ಗವರ್ನೆನ್ಸ್ ಇರುವಂಥ ಅಥವಾ ಆಡಳಿತ ಇರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಕಾರ್ಪೊರೇಟರ್ಗಳು ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಅದರ ನಂತರ 2ನೇ ದಿನ ಯಾರು ಹೊಸದಾಗಿ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರು ಆಯ್ಕೆ ಆಗ್ತಾರೆ, ಆ ಆಯ್ಕೆಯಾದಂತಹ ನಾಯಕತ್ವಕ್ಕೆ ಪೌರ ಸನ್ಮಾನವನ್ನು ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಅವತ್ತು ಸಂಜೆ 5:15 ಗಂಟೆಗೆ ಫೌಂಟೈನ್ ಸರ್ಕಲ್ನಿಂದ ಹೊಸ ನಾಯಕತ್ವವನ್ನು ಸ್ವಾಗತಿಸಿ ಅಲ್ಲಿಂದ ಬೈಕ್ ರ್ಯಾಲಿಯ ಮುಖಾಂತರ ಫೌಂಟೈನ್ ಸರ್ಕಲ್ನಿಂದ ಚರ್ಚ್ ಸರ್ಕಲ್, FTS ಸರ್ಕಲ್, ಅದೇ ರೀತಿ ಫೋರಂ ಮಾಲ್ನ ಮುಖಾಂತರ ಉದಯಗಿರಿ ರಸ್ತೆ ಇದೆಲ್ಲವನ್ನು ಕವರ್ ಮಾಡಿಕೊಂಡು ಕೊನೆಗೆ ಅಲ್ಬದರ್ ಸರ್ಕಲ್ನಲ್ಲಿ ಸಮಾವೇಶಗೊಂಡು ಅಲ್ಲಿ ಹೊಸ ನಾಯಕತ್ವಕ್ಕೆ ಒಂದು ಅದ್ಧೂರಿಯಾದಂತಹ ಸ್ವಾಗತವನ್ನು ಜಿಲ್ಲಾ ನಾಯಕತ್ವ ಮತ್ತು ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು ಹಮ್ಮಿಕೊಳ್ಳಿದ್ದಾರೆ. ಹಾಗಾಗಿ ಈ ಒಂದು ಪಕ್ಷದ ಕಾರ್ಯಕ್ರಮವನ್ನು ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇನೆ.
ನೋಡಿ, ಪಕ್ಷದ ಕಳೆದ 15 ವರ್ಷಗಳಿಂದ SDPI ಏನು ತನ್ನ ನಾಯಕತ್ವವನ್ನು ನಾನು ಈಗಾಗಲೇ ಹೇಳಿದಾಗೆ ಆಂತರಿಕ ಚುನಾವಣೆ ಮೂಲಕ ಆರಿಸ್ತದೆ. ಪಕ್ಷದಲ್ಲಿ ನಾಯಕತ್ವದ ಆಯ್ಕೆ ಯಾರಿಗೆ ಹೆಚ್ಚು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾರೆ, ಈ ಪಕ್ಷವನ್ನು ಮುನ್ನಡೆಸಲಿಕ್ಕಿರುವಂತಹ ಚಾಕುಚಕ್ಯತೆ ಯಾರಿಗಿದೆ, ಕಮಿಟ್ಮೆಂಟ್ ಯಾರಿಗಿದೆ, ಬದ್ಧತೆ ಯಾರಿಗಿದೆ, ಎಕ್ಸ್ಪೀರಿಯನ್ಸ್ ಯಾರಿಗಿದೆ, ಇದನ್ನೆಲ್ಲವನ್ನ ನೋಡಿಕೊಂಡಾಗಿರ್ತದೆ ನಮ್ಮ ಪ್ರತಿನಿಧಿಗಳು ಅವರನ್ನು ಆಯ್ಕೆ ಮಾಡುವಂಥ ಸರಿಸುಮಾರು. ಯಾಕಂದರೆ ನಮಗೆ ಆಯ್ದ ಅಂದರೆ ನಾನು ಹೇಗಾಗಲೇ ಹೇಳಿದಾಗೆ ಆಯ್ದ ಜಿಲ್ಲಾ ಸಮಿತಿ ಆಗಿರ್ತದೆ. ಸರಿಸುಮಾರು ಒಂದು 500 ಜನ ಈ ಒಂದು ಸಮಾವೇಶ ಅಂದರೆ ಈ ಒಂದು ಪ್ರತಿನಿಧಿ ಸಭೆಯಲ್ಲಿ ಭಾಗವಹಿಸ್ತಾರೆ. ನಾಯಕತ್ವರು ಮಾತ್ರ ಕರೆಯುವಂಥದ್ದು ಜಿಲ್ಲಾ ನಾಯಕತ್ವ ಮಾತ್ರ, ಅಂದರೆ ಜಿಲ್ಲಾ ಸಮಿತಿ. ಮತ್ತು ಸರಿಸುಮಾರು ಮಹಿಳಾ ವಿಭಾಗದಿಂದ ಒಂದು 50 ಮಹಿಳಾ ಪ್ರತಿನಿಧಿಗಳು ಕೂಡ ಭಾಗವಹಿಸ್ತಾರೆ.